ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ನೋಡ್ತಾ ರಾಜಸ್ಥಾನದ ಪ್ರಯಾಣದ ಟೂರಿನ 4ನೇ ದಿನಕ್ಕೆ ನಾವು ಬಂದಾಗಿದೆ. ಸೊ ಇದೀಗ ನಾನು ಜೋಧ್ಪುರಲ್ಲಿದ್ದೇನೆ. ಸೊ ಇವತ್ತು ಇಲ್ಲಿಂದ ಒಂದು ಮಹಲನ್ನು ತಿರುಗಾಡಿ ಒಂದಷ್ಟು ಶಾಪಿಂಗನ್ನು ಮಾಡಿ ನಾವಿವತ್ತು ಉದಯ್ಪುರಿಗೆ ಹೋಗೋರಿದ್ದೇವೆ. ಹೋಗಲಿಕ್ಕೆ ಮನಸ್ಸಿಲ್ಲ, ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ. ಸೊ ಇದು ವ್ಯೂ ನನ್ನ ರೂಮಿಂದ ಕಾಣುವಂಥದ್ದು, ತೋರಿಸ್ತೇನೆ ಮತ್ತೆ. ಸೊ ಇದೀಗ ನಾನು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೇನೆ. ಅದರ ನಂತರ ಏನೇನು ವಿಚಾರಗಳು ಹೋಗ್ತಾ ಇರ್ತದ ಇವತ್ತಿನ ದಿನದಲ್ಲಿ, ಹಾಗೆ ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೇನೆ ಅಂತೇಳಿ ಹೇಳ್ತಾ ಇದೀಗ ವ್ಯೂ ನೋಡಿ ಅದರ ನಂತರ ನಾವು ಬ್ರೇಕ್ಫಾಸ್ಟಿಗೆ ಹೋಗುವ. ಇದು ಜೋಧ್ಪುರ್ನ ನಮ್ಮ ರೂಮಿಂದ ಕಾಣ್ತಾ ಇರುವಂಥ ವ್ಯೂ. ಖಂಡಿತವಾಗಿ ಯಾರಿಗೂ ಮನಸ್ಸಿಗೆ ಹೋಗ್ಲಿಕ್ಕಿಲ್ಲ ಇದು ರಾಜಸ್ಥಾನವ ಅಥವಾ ಮರುಭೂಮಿಯ ಪ್ರದೇಶ ಅಲ್ವಾ ಅಂತೇಳಿ. ಖಂಡಿತ ಅಲ್ಲ, ಇದು ಜೋಧ್ಪುರ. ಸೊ ನಾವು ಜೈಸಲ್ಮೇರಿಗೆಲ್ಲ ಹೋದರೆ ಅಂಥ ಮರಳುಗಾಡನ್ನು ನೋಡ್ಬೋದು. ಇಲ್ಲೆಲ್ಲ ಈ ರೀತಿ ಇದೆ. ಸೊ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಬೇಗ ಇಲ್ಲಿ ಒಂಥರ ಬಿಸಿಲಾಗ್ತದೆ ಬೆಳಿಗ್ಗೆ 7 ಗಂಟೆ ಒಳಗಾಗಿ. ಹಾಗೆ ಅದೊಂದು ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಮ್ಮೆ, ಏನು ನಾವು ತಿರುಗಾಡಲಿಕ್ಕೆಲ್ಲ ಹೋಗುವಾಗ. ಸೊ ಬನ್ನಿ ನಾವೀಗ ಬ್ರೇಕ್ಫಾಸ್ಟಿಗೆ ಹೋಗುವ. ಅದರ ನಂತರ ಜೋಧ್ಪುರ್ನ ಒಂದಷ್ಟು ಶಾಪಿಂಗ್ಗಳನ್ನು ನಾವು ಮಾಡಿದ್ದು, ಒಂದಷ್ಟು ಮೆಹಲನ್ನು ಅದನ್ನೆಲ್ಲ ತೋರಿಸ್ತಾ ಹೋಗ್ತೇನೆ. ಇನ್ನು ಬ್ರೇಕ್ಫಾಸ್ಟ್ ಇವತ್ತಿನ ನಮ್ಮ ಬರ್ಡೇ ಗರ್ಲ್ ಅಕ್ಕ. ಹ್ಯಾಪಿ ಬರ್ಡೇ ಅಕ್ಕ. ನೋಡಿ ಅಕ್ಕಂದು ಇವತ್ತು ಡ್ರೆಸ್ಸಿಂಗ್ ಎಲ್ಲ ಫುಲ್ ಲೆಪರ್ಡ್ ಸ್ಟೈಲ್ ಇಲ್ಲಿ ಮತ್ತೆ ತೋರಿಸ್ತೇನೆ. ಸೊ ಇದೀಗ ನೋಡುವ ನಾವು ಬ್ರೇಕ್ಫಾಸ್ಟ್. ಸೊ ಇದೀಗ ಟೋಸ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾಕೆ ಸಗ ಸ್ಯಾಂಡ್ವಿಚ್ವಾ? ಓಕೆ, ಸ್ಯಾಂಡ್ವಿಚ್. ನಾವು ಬಂದ ತಡ ಐತೇನೆ, ಇಲ್ಲೆಲ್ಲ ಕೆಲವೆಲ್ಲ ಖಾಲಿ ಆಗಿದೆ, ತುಂಬಿಸ್ತಾ ಹೋಗ್ತಾರೆ ಅವರು. ಓಕೆ, ಸೊ ಪೊಟೆಟೊ ವೆಜ್ಜಸ್ ನೋಡ್ಲಿಕ್ಕೆ ಚೆನ್ನಾಗಿದೆ. ಇದನ್ನು ತಗೊಳ್ತೀನಿ ನಾನು, 2 ತಗೊಳ್ತೀನಿ. ಗಲ್ಚಿವಾ ಕ್ಲೋಸ್ ಮಾಡೋಣ. ಉಪ್ಪಿಟ್ಟು ಬೇಡ, ನಿನ್ನೆ ತಿಂದಿದ್ದೇನೆ. ಬಾಬಾಜಿನ ಉಪ್ಪಿಟ್ಟು ಗೆತ್ಲಿವಾ? पाव भाजी वा याक पाव वा ये ಇವತ್ತಿಲ್ಲಿ ಇಡ್ಲಿ ಸಾಂಬಾರ್ ಮಾಡಿದ್ದಾರೆ ನಮ್ಮ ಸೌತ್ ಇದ್ದು. डोसा नहीं है, हमें डोसा चाहिए भैया. हाँ, उन्हें क्या दिया था वही परोसिए. ಮಸಾಲೆ ದೋಸೆನಾ? ಇಡ್ಲಿ ನಕ್ಕ ಮಳ್ಳ ಬಿಗು. ಸೊ ಇಡ್ಲಿ ಕೂಡ ಇದೆ. ಇದೇ ರೀತಿ ಹಲ್ವಾ लाइक असतल गे म्हणू घीन तो कोरनश पूरा. उन्हें क्या कौन सा डोसा दिया था? प्लेन मसाला है. हाँ, एक प्लेन और एक मसाला. बिगो या लाइक असरा. ಬಾಯ್ಲ್ಡ್ ಎಗ್. ಸೊ ಇದು ಪ್ಲೇಟನ್ನು ತಗೊಂಡು ಹೋಗ್ತೀನಿ. ಇದು ಒಳ್ಳೇದುಂಟು, ಸೂಪರ್ ಉಂಟು. ಇವತ್ತಿನ ಎಟ್ಟಾಯಿರ ಅಕ್ಕಂದು ವಾ. ಹಲೋ, ಥ್ಯಾಂಕ್ ಯು. ದೋಸೆ, ಸೊ ಪ್ಲೇನ್ ದೋಸೆ ಬಂದಿದೆ, ನೋಡುವ ಹೇಗಾಗಿದೆ ಅಂತ. ಹಲೋ, ಗಮ್ಮತ್ ಜೊತೆ ಸರ್ ಜೋಧ್ಪುರ ಅದು ಉದಯಪುರ వచ్చే ಕಾಪಿತ್ತ ಸಮ ದೋಸೆ ಒಳ್ಳೆದಾಗಿದೆ. ಎಣ್ಣೆ ಮಾತ್ರ ಆರಾಮ ಸತ್ತಿ. ಓಕೆ ಓಕೆ, ಬರಲ್ಲ ಆಯ್ತು. ಶೀರಾ ಮತ್ತೆ ಇದೆಲ್ಲ ತಿನ್ನುವಾಗ ನಾವು ರಾಜಸ್ಥಾನದಲ್ಲಿ ಇದ್ದ ಗೊತ್ತಾಗಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಅಂತೇಳಿ ಹೇಳಿದ್ರೆ 12 ಗಂಟೆಗೆ ಈ 28 ಜುಲೈ ಸ್ಟಾರ್ಟ್ ಆಗುವಂತಹ ಘಳಿಗೆಯಲ್ಲಿ ಅಕ್ಕನ ಒಂದು ಬರ್ಡೇನ ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ, ಕೇಕನ್ನೆಲ್ಲ ತಂದು. ಸೊ ಗಮ್ಮತ್ತಾಗಿತ್ತು. ಸೊ ಅಕ್ಕನ ಬರ್ಡೇ ಅನ್ನುವಂಥ ಖುಷಿ ಕೂಡ ನಮ್ಮೆಲ್ಲರಲ್ಲಿ ಇವತ್ತು ಮನೆ ಮಾಡಿದೆ. ಸೊ ಇಂದು ನಾವು ಮೊದಲು ತೆರಳುತ್ತಾ ಇರುವಂತಹ ಸ್ಥಳ ಉಮೇದ್ ಭವನ್ ಅಂತೇಳಿ ಹೇಳಿ, ಇದನ್ನು ಉಮೇದ್ ಸಿಂಗ್ ಅವರು ಮಾಡಿದ್ದು. ಸೊ ಇದೆ ನೋಡಿ ಅವರ ಫೋಟೋ. ಇವರು ಪೊಲಿಟಿಕಲ್ ಫೀಲ್ಡ್ ಅಲ್ಲೂ ಕೂಡ ಇದ್ರು, ರಾಜಮನೆ
ಮನೆತನದವರು ಗರ್ಭ ಶ್ರೀಮಂತರು, ಸಾಕಷ್ಟು ದೇಶಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಮಿಲಿಟರಿಯಲ್ಲಿ ಕೂಡ ಇದ್ದವರು. ಬಹಳಷ್ಟು ಒಂದು ಸುದೀರ್ಘವಾದಂಥ ರಾಜಮನೆತನದ ಇತಿಹಾಸ ಇಲ್ಲಿದೆ. ಸೊ ಈಗ ಪ್ರೆಸೆಂಟ್ ಈ ಒಂದು ಜೋಧ್ಪುರ್ನ ಮಹಾರಾಜ ಏನಿದ್ದಾರೆ, ಮಹಾರಾಜ ಗಜ್ ಸಿಂಗ್, ಅವರು ಕೂಡ ಇದೇ ಭವನದಲ್ಲಿ ಅಥವಾ ಇದೇ ಉಮೇದ್ ಸಿಂಗ್ ಪ್ಯಾಲೇಸ್ ಅಲ್ಲಿ ಇರುವಂಥವ್ರು. ಉಮೇದ್ ಸಿಂಗ್ ಅಂತೇಳಿ ಹೇಳಿದರೆ ಗಜ್ ಸಿಂಗ್ ಅವರು ಏನಿದ್ದಾರ ಈಗ ಪ್ರೆಸೆಂಟ್ ಮಹಾರಾಜ, ಅವರ ತಂದೆ. ಹೀಗೆಲ್ಲ ಪ್ಯಾಲೇಸನ್ನು ತಿರುಗಾಡ್ತಾ ಇರಬೇಕಾದ್ರೆ ಅಕ್ಕ ಧರಿಸಿದಂಥ ಲೆಪರ್ಡ್ ಸ್ಟೈಲ್ನ ಬಟ್ಟೆಯೊಂದಿಗೆ ಒಂದು ಲೆಪರ್ಡ್ನ ಒಂದು ಮಾಡೆಲ್ ಕೂಡ ಇತ್ತು. ಅಲ್ಲಿ ಒಂದು ನಾವು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡದ್ದು ಹೀಗೆ. ಸೊ ಇದೀಗ ಅವರ ಫ್ಯಾಮಿಲಿಯ ಬಗ್ಗೆ ಅವರು ತಿಳಿಸ್ಕೊಳ್ತಾ ಇದ್ದಾರೆ ನಮಗೆ, ಅವರ ತಂದೆ ತಾಯಿ, ಅದೇ ರೀತಿ ಅವರ ಹೆಂಡತಿ ಮಕ್ಕಳು, ಇವರ ಬಗ್ಗೆ ಎಲ್ಲ. उसके बाद में इनकी डेथ के बाद पूरा संभाला। फिर ये इनके 2 डॉटर्स हैं और ये हमारे प्रेजेंट महाराज हैं। 1950ಯ ತನಕ ಅವರು ಉಪಯೋಗಿಸ್ತಾ ಇದ್ದಂತಹ ಪಾತ್ರೆಗಳು ಎಲ್ಲ ಅಂತೆ. ಆಗಲೇ ಇಷ್ಟು ಪಾಶ್ ಇತ್ತು ನೋಡಿ. ಈಗ ಇನ್ನು ಹೇಗಿರ್ಬೋದು, 1950 ತನಕ ಈ ರೀತಿ ಇದ್ರಂತೆ, ಈಗ ಇನ್ನೂ ಪಾಶ್ ಇದ್ದಾರೆ. तंतु बिर्याणी प्रकार तशेले दिसता हमारे. ಪ್ರೆಸೆಂಟ್ ಈಗ ಇಲ್ಲಿ ಆಳ್ತಾ ಇರುವಂತಹ ಮಹಾರಾಜ, ಆಳ್ತಾ ಇರುವಂಥದ್ದಲ್ಲ ಬಟ್ ಈ ಅರಮನೆಯ ಮಹಾರಾಜ ರಾಜ ಗಜ್ ಸಿಂಗ್ ನೋಡಿ. ದರ್ಬಾರ್ ಯಾವ ರೀತಿಯಾಗಿದೆ ಅಂತೇಳಿ ಹೇಳಿ, ಇದೊಂದು ಜಸ್ಟ್ ಒಂದು ಪಾರ್ಟ್, ನೋಡಿದಷ್ಟಿದೆ. ಆಹಾ. ಸೊ ಒಂದಷ್ಟು ಫೋಟೋ ಸೆಷನ್ ಆಗ್ತಾ ಇದೆ ಇದೀಗ. ಅಲ್ಲಲ್ಲಿ ಒಂದೊಂದು ಸೆಲ್ಫಿ ವಿಡಿಯೋ ಇದು ಕೂಡ ಹೊರಗೆ ಒಳಗೆ ಬರುವಾಗ ಆಗ್ತಾ ಇತ್ತು. ಫ್ಯಾಮಿಲಿ ಬಳಸ್ತಾ ಇದ್ದಂತಹ ಕಾರುಗಳಿದೆ ಅಂತ ಇಲ್ಲಿ ನೋಡೋಣ ಬನ್ನಿ. ನೋಡಿ, ಇದು ಈ ಒಂದು ಪ್ಯಾಲೇಸ್ನ ಉಮೇದ್ ಭವನ್ ಇದರ ಮುಂಭಾಗ. ಇದರದ್ದು ಈ ಸೈಡ್ ಏನಿದೆ ಇದು ಆಫೀಸಿಗಾಗಿ ಬಳಸ್ಕೊಳ್ತಾ ಇದ್ದಾರೆ, ಆಡಳಿತಾತ್ಮಕ ಕಾರ್ಯಕ್ರಮಕ್ಕಾಗಿ. ಅದೇ ರೀತಿ ಇಲ್ಲೆಲ್ಲ ಹೋಟೆಲ್ ಇದೆ, ಪ್ಲಸ್ ನಾವೀಗ ಏನೆಲ್ಲ ಮ್ಯೂಸಿಯಂ ಎಲ್ಲ ನೋಡಿದ್ವೋ ಅದೆಲ್ಲವೂ ಕೂಡ ಇಲ್ಲಿದೆ. ನಿಜವಾಗಿಯೂ ನೋಡಬೇಕಾದಂಥ ಒಂದು ಸ್ಥಳ. ಈಗೆಲ್ಲ ಗುಬ್ಬಚ್ಚಿ ನೋಡದೆ ಎಷ್ಟೋ ವರ್ಷಗಳಾಯಿತು. ಸೊ ಇಲ್ಲಿ ಒಂದಷ್ಟು ಗೋಧಿ ಕಾಳುಗಳನ್ನು ತಿಂತಾ ಇರುವಂಥ ಗುಬ್ಬಚ್ಚಿ ನನ್ನ ಮನಸ್ಸನ್ನು ಸೆಳೀತು. ಇದು ನಾವೀಗ ಉದಯಪುರಿಗೆ ತೆರಳುತ್ತಾ ಇದ್ದೇವೆ. ರೋಡಿನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಂಥ ಅಲ್ಲಲ್ಲಿ ಕುದುರೆಗಳು. ಸೊ ಒಂದು ವಿಡಿಯೋವನ್ನು ಮಾಡಿದೆ. ಸೊ ಇದೀಗ ನಾವು ಮಧ್ಯಾಹ್ನ ಊಟಕ್ಕಾಗಿ ಬಂದಿದ್ದೇವೆ. ಸೊ ನಾವು ಹೋಟೆಲಲ್ಲಿ ಇದ್ದೇವೆ. ಸೊ ಅಲ್ಲಿಂದ ಹೊರ ಕಾಣುವಂಥ ಒಂದು ದೃಶ್ಯ, ಒಂದು ಸಣ್ಣ ಒಂದು ಉದ್ಯಾನವನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ರಾಜಸ್ಥಾನಿ ಪಿಜ್ಜಾ ಅಂತೆ, ಸ್ಟಫ್ ಎಲ್ಲ ಆಗಿ ನೋಡೋಣ. ಹಂಗೆ ಆಮ್ಗೆ ಲೋಟ್ಲ ಹಾಪ ನಡಕ ಸೋಡಾ. ಇದು ಮಸಾಲ ಪಾಪಡ್, ಮಧ್ಯಾಹ್ನದ ಭೋಜನ. ಪಿಕಲ್ ಚೆನ್ನಾಗಿದೆ. ಕಶಸ್ ಬಾಬುಜಿ ಸಾಧಾರಣವಾ ओके ओके भैयाजी तकदी तंकदी भिंडी ಎಲ್ಲ ಇದೆಲ್ಲ ಇದು ಚೆನ್ನಾಗಿದೆ. ಇದೆಲ್ಲ ಮಾಕೆ ಎಲ್ಲ ಇದೆಲ್ಲ ಏನಿ ಭಿಂಡಿ ನನ್ನ ಚೊಟ್ಲ ಇದೆಲ್ಲ ಭಿಂಡಿ. ಸೊ ಜೋಧ್ಪುರಿಂದ ಉದಯಪುರಿಗೆ ಹೋಗುವಂತಹ ಮಾರ್ಗದಲ್ಲಿ ನಿಮಗೆ ಇದೊಂದು ಹೋಟೆಲ್ ಕಾಣಲಿಕ್ಕೆ ಸಿಗ್ತದೆ. ಹೋಟೆಲ್ ರಾಜಮಾರ್ಗ್ ಭಾಗಾನ ಒಂದು 5ರಲ್ಲಿ 3-3.5 ಅಂಕಗಳನ್ನು ಕೊಡ್ಬೋದಷ್ಟೇ. ಸೊ ಇದೀಗ ನಾವು ಸಾಕ್ತಾ ಇದ್ದೇವೆ. ಉದಯಪುರ ಎಂಟ್ರಿ ಆದ ಹಾಗೆ ಒಂದು ಚಂದದ ಒಂದು ಶಿವನ ವಿಗ್ರಹ, ಬಂಜಿ ಜಂಪಿಂಗ್ ಇದೆಲ್ಲವೂ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಆ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ, ಇಲ್ಲೊಂದು ಚಂದ ಶಿವನ ಮೂರ್ತಿ ಇದೆ. ನಮ್ಮ ಮುರುಡೇಶ್ವರೆಲ್ಲ ಇದೆಯಲ್ಲ ಅದಷ್ಟೇ ಅಥವಾ ಅದಕ್ಕಿಂತ ದೊಡ್ಡದು. ಮತ್ತಿಲ್ಲೊಂದು ಬಂಜಿ ಜಂಪಿಂಗ್ ಇದೆ. ಇಂತಹ ವಿಡಿಯೋಸ್ಗಳನ್ನು ನಾನು ಆಗಾಗ ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇರ್ತೇನೆ. ನೋಡುವಾಗಲೇ ಎದುರಿಗಾಗ್ತದೆ. ಮೇಲಿನಿಂದ ಹಗ್ಗಕ್ಕೆ ಸೊಂಟವನ್ನು ಹಗ್ಗಕ್ಕೆ ಕಟ್ಟಿ
ಅಲ್ಲಿಂದ ಜಂಪ್ ಆಗುವಂಥದ್ದು. ಸೊ ಅದಕ್ಕೆ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದೀಗ ನಾವು ಕ್ಯಾಮಲ್ ಸವಾರಿಯನ್ನು ಮಾಡ್ತಾಯಿದ್ದೇವೆ. ಅಲ್ಲಿ ಭಾವನವ್ರು ಆಡ್ತಾ ಇದ್ದಾರಾ ಅಂತ ಹೇಳಿ. ಓ, ಕ್ಯಾಮಲ್ ರೈಡ್ ಇತ್ತು. ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸು ಮಾಡಿದವರು ನಮ್ಮ ರಾಗಸ್ವರ, ಅದೇ ರೀತಿ ರೂಪಕ ಅವರದೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಒಂದು ಶಾರ್ಟ್ಸ್ ಥರ ಮಾಡಿ ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೋಡ್ಬೋದು. ಸೊ ಇದೀಗ ಧೈರ್ಯವಾನ್ ಮೂವರು ಇದರಲ್ಲಿ ಕೂತ್ಕೊಳ್ತಾ ಇದ್ದಾರೆ. जा तुका रूपा का तुका धैर्य सा जा कशा तुका भयंकर तुवा ये दोग्गा सा नव अंक काय बहीण कोणा भयंकरता ರಾಗ ಪಟ್ಟೀಚಿ ಒಂಟೆ ಸವಾರಿ ಆಗ್ತಾ ಇದೆ. ರಾಜಸ್ಥಾನಕ್ಕೆ ಬರುವಾಗ ಎಣಿಸಿದೆ ನಾನು, ಒಂಟೆ ಸವಾರಿ ಒಂದು ಆಗಬೇಕು ಅಂತೇಳಿ. ಅದು ನನಗೆ ನೋಡಿ ಒಂದು ಸ್ವಲ್ಪ ಹೆದರಿಕೆ ಆಯಿತು ಯಾಕೋ. ಸೊ ನಮ್ಮ ಧೈರ್ಯವಾನ್ ರೂಪಕ್ಕ ಹಾಗೂ ಇಬ್ಬರು ರಾಗಸ್ವರ ಕೂತಿದ್ದಾರೆ. ಹೋಗ್ತಾ ಇದ್ದೇವೆ. ಖುಷಿ ಆಗ್ತದೆ ನೋಡಲಿಕ್ಕೆ. ಇದಕ್ಕೆ ಏನು ಆಹಾರವನ್ನು ಕೊಡ್ತೀರಿ ಅಂತೇಳಿ ಹೇಳಿದಾಗ ಅವರು ಹೀಗೆ ಸುತ್ತಮುತ್ತ ಕಾಣುವ ಹಸಿರು ಗಾಸ್ ಪೂಸ್ ಅಂತೇಳಿ ಹೇಳಿದರು. ಸೊ ಅದಕ್ಕಾಗಿ ನನ್ನ ಭಾವ ದಿನೇಶ್ ಬಾವಾಜಿಯವರು ಒಂದು ಬಿಸ್ಕಿಟ್ ಪಾವನ್ನೆಲ್ಲ ಅದಕ್ಕೆ ತಿನ್ನಲಿಕ್ಕೆಲ್ಲ ಕೊಟ್ಟು ಇದೀಗ ನಾವು ಮುಂದಿನ ನಮ್ಮ ಸ್ಪಾಟಿಗೆ ತೆರಳುತ್ತಾ ಇದ್ದೇವೆ. ಭಾರಿ ಖುಷಿ ಆಯಿತು ಮಾತ್ರ ಒಂಟೆ ನೋಡಿ. ಜೈಪುರನ್ನ ಪಿಂಕ್ ಸಿಟಿ ಹೇಳ್ತಾರೆ, ಜೋಧ್ಪುರನ್ನ ಬ್ಲೂ ಸಿಟಿ ಅಂತೇಳಿ ಹೇಳ್ತಾರೆ, ಅದೇ ಉದಯಪುರನ ಗೋಲ್ಡನ್ ಸಿಟಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಕಾಣುವಂಥ ರಾಕ್ಸ್ ಎಲ್ಲ ಗೋಲ್ಡನ್ ಕಲರಲ್ಲಿ ಇದೆ ಅಂತೆ. ಸುಮಾರು 5:45 ಗಂಟೆ ಆಯಿತು. ಫೈನಲಿ ನಾವು ಉದಯಪುರಿಗೆ ರೀಚ್ ಆಗಿದ್ದೇವೆ. ಬಹಳ ಸುಂದರವಾಗಿದೆ ಅಂತೆ ನಮ್ಮ ಹೋಟೆಲ್. ಗೂಗಲಲ್ಲಿ ನೋಡಿ ನನ್ನ ತಮ್ಮ ಕೂಡ ಹೇಳಿದ, ನಮಗಿನ್ನು ಗೊತ್ತಾಗಬೇಕಷ್ಟೇ ಯಾವುದು ಏನು ಅಂತೇಳಿ ಹೇಳಿ. ಅಂತೂ ಇಂತೂ ಕೊನೆ 2 ದಿನಗಳು ಮಾತ್ರ ಬಾಕಿ ಇದೆ. ತುಂಬ ಬೇಸರ, ಇವು ನಾಳೆ ಒಂದೇ ದಿನ ಅಲ್ಲ ಅಂತೇಳಿ ಹೇಳಿ ಮತ್ತೊಮ್ಮೆ ಎಣಿಸೋದು. ಇರಲಿ, ನಾಳೆ ದಿನ ನಾಡಿದ್ದು ಹೋಗುವ ಬಗ್ಗೆ ಪುನಃ ಆಲೋಚನೆಯನ್ನು ಮಾಡಲಿಕ್ಕಿಲ್ಲ. ಆರಾಮದಲ್ಲಿ ಖುಷಿಯಲ್ಲಿ ನಾಳೆಯ ದಿನವನ್ನು ವ್ಯತೀತ ಮಾಡಬೇಕು ಅಂತೇಳಿ ಹೇಳ್ತಾ ಇದೀಗ ನಮ್ಮ ಹೋಟೆಲ್ ಬಂತು. ಬನ್ನಿ ತೋರಿಸ್ತೇನೆ ಹೇಗುಂಟು. ಇದೀಗ ಬಂದಿದೆ ನೋಡಿ ನಾವು ಸ್ಟೇ ಆಗುವಂಥ ಹೋಟೆಲ್ ಯಾಯ್ಸ್. ಸೊ ಎಲ್ಲರೂ ಇಳಿತಾ ಇದ್ದಾರೆ. ಭಾರಿ ಚೆಂದ ಇದೆ ನೋಡಿ, ಅದ್ಭುತವಾಗಿರೋಂಥ ಹೋಟೆಲ್. ನಾವು ಹೋದಂಥ ಅದು 2 ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಉದಯಪುರಲ್ಲಿ ನಾವು ಇಲ್ಲಿ ಸ್ಟೇ ಆಗ್ತಾ ಇದ್ದೇವೆ. ಪಳಿ ಚಂದ ಸ್ನೋ ಬಾಬಾ, ಸೂಪರ್. ನೋಡಿ ಉದಯಪುರ್ನ ನಮ್ಮ ಈ ರೂಮ್ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಹೇಳಿ, ಸೂಪರ್ ಆಗಿದೆ. ಸೂಪರ್ ರೂಮ್. ಇದೀಗ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಉದಯಪುರ್ ಮಾರ್ಕೆಟನ್ನು ಸುತ್ತಾಡಲಿಕ್ಕೆ ಬಂದಿದ್ದೇವೆ. ಇದೀಗ ನಾವು ಉದಯಪುರ್ ಮಾರ್ಕೆಟಲ್ಲಿದ್ದೇವೆ. ಇದೀಗ ನಾವು ಶಾಪಿಂಗನ್ನು ಸ್ಟಾರ್ಟ್ ಮಾಡೋರಿದ್ದೇವೆ. ಸೊ ಬನ್ನಿ, ಇಲ್ಲಿ ಏನೇನು ಸಿಗ್ತದೆ ಅಂತೇಳಿ ಹೇಳಿ ನೋಡೋಣ. मोस्टली मुखार असतात इसका.
ಉದ್ದುದ್ದಕ್ಕೆ ಅಂಗಡಿಗಳ ಸಾಲು ಸಾಲು, ಎಷ್ಟು ಬೇಕಷ್ಟು ಶಾಪಿಂಗ್ ಮಾಡ್ಬೋದು. ये एक ही प्राइस दीदी, एक ही प्राइस 400 रुपीज आपके लिए. बाबा पेमेंट केली ಈ ಒಂದು ಬೋರ್ಡ್ ಗಮನವನ್ನು ಸೆಳೆಯಿತು. ಯಾವ ಯಾವ ಊರಿಗೆ ಹೋಗಿದ್ವಾ, ಅದು ಜೈಪುರ, ಉದಯ್ಪುರ, ಅದೇ ರೀತಿ ಜೋಧ್ಪುರ, ಎಲ್ಲ ಕಡೆ ನಾವು ಭರ್ಜರಿಯಾಗಿ ಒಂದು ಶಾಪಿಂಗ್ ಅನ್ನ ಮಾಡಿದ್ವಿ. ಈ ಸಾರಿ ಸಾಕಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು, ತುಂಬಾ ಖುಷಿ ಆಯಿತು. ಸೊ ಶಾಪಿಂಗಿಗೆಲ್ಲ ಹೇಳಿ ಮಾಡಿಸಿದಂಥ ಒಂದು ಸ್ಥಳ ಇದು. ಎಲ್ಲ ಅಂಗಡಿಗಳನ್ನು ಸುತ್ತಿ 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 ಕೊನೆಗೆ ಬರುವಾಗ ಈ ಒಂದು ಅಂಗಡಿಯಲ್ಲಿ, ಫ್ಯಾನ್ಸಿ ಶಾಪಲ್ಲಿ ಸೂಪರ್ ಇತ್ತು. ಮಾತ್ರ ಅಲ್ಲ, ನಾವು ಇಷ್ಟೋ ತನಕ ಏನೇನು ಹಣ ಕೊಟ್ಟು ತಗೊಂಡಿದ್ವಿ ಅದಕ್ಕಿಂತ 50-100 ರೂಪಾಯಿ ಕಡಿಮೆ ಇತ್ತು. ಅದಕ್ಕಾಗಿ ನಮ್ಗೆ ಅನಿಸಿತ್ತು ಇನ್ನು ಮುಂದೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಈವನ್ ಜೈಪುರ್ ಜೋಧ್ಪುರಲ್ಲಿ ಕೂಡ ಹಾಗೆ ಫಸ್ಟ್ ಅಂಗಡಿ ಕಾಸ್ಟ್ಲಿ ಇರ್ತದೆ, ಬಟ್ ಇನ್ನು ಸಿಗ್ತದೋ ಇಲ್ವೋ ಅಂತೇಳಿ ಹೇಳಿ ನಾವಲ್ಲಿ ತಗೊಳ್ತೇವೆ. ಮತ್ತೆ ಏನಾಗ್ತದೆ, ಸ್ವಲ್ಪ ಕಡಿಮೆ ರೇಟ್ನ ಅದೇ ವಸ್ತುಗಳು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂತೂ ಇಂದು ನಮ್ಮ ಶಾಪಿಂಗ್ ಮುಗಿಯಿತು. ಇದೀಗ ನಾವು ಹೊರಟಿದ್ದೇವೆ. ಸೊ ರಾತ್ರಿಯ ಊಟದ ಒಂದು ದೃಶ್ಯ ನಿಮ್ಮ ಮುಂದೆ. काय ना होची शुक्र आहे. फर्स्ट वेब चेक इन करता है. ಇಲ್ಲಿನ ಫುಡ್ ಅಂತೂ ಸೂಪರ್ ಒಳ್ಳೆಯದಾಗಿತ್ತು. ಜಸ್ಟ್ ನಮ್ಮ ಕಾರ್ಕಳ ಅಥವಾ ಉಡುಪಿಯಲ್ಲಿ ನಾವು ಒಂದು ಒಳ್ಳೊಳ್ಳೆ ಹೋಟೆಲಿಗೆಲ್ಲ ಹೋದರೆ ಅಲ್ಲಿನ ಒಂದು ಹೋಟೆಲ್ನ ಸೂಪ್ ಆಗಲಿ ಅಥವಾ ಫುಡ್ ಆಗಲಿ ಅದರ ಸ್ವಾದಗಳಲ್ಲಿ ಯಾವ ರೀತಿ ಇರ್ತದೆ ನೋಡಿ, ಅದೇ ರೀತಿ ಇತ್ತು. ಒಳ್ಳೆದಾಯಿತು. ಫೈನಲಿ ರೈಸ್, ರೋಟಿ, ಸೂಪ್, ಡ್ರೈ ಐಟಮ್ ಅಂತೇಳಿ ಹೇಳಿ ಒಳ್ಳೊಳ್ಳೆ ಮೆನು ಇತ್ತು. ಇದು ಪ್ಯೂರ್ ವೆಜ್ ಹೋಟೆಲ್, ತುಂಬ ಚೆನ್ನಾಗಿತ್ತು. ಸೂಪ್, ರಾಯ್ತಾ, ಹರಾಬರ, ಕಬಾಬ್ ಇದು ಕೂಡ ಇದರಲ್ಲಿ ಆ್ಯಡ್ ಆಗಿತ್ತು. ಅಂತೂ ಇಂತೂ ಅದ್ಭುತವಾದಂಥ ಊಟ ಆದಮೇಲೆ ನಾವಿವತ್ತು ಸ್ವಲ್ಪ ಗಪ್ಪೆ ಶಪ್ಪೆ ಎಲ್ಲ ಮಾತಾಡ್ತಾ ಮಲಗಿದ್ವಿ. ಅದರ ನಂತರ ನಾಳೆ ನಮ್ಮ ಒಂದು ರಾಜಸ್ಥಾನ್ ಟೂರ್ನ ಕೊನೆಯ ದಿನ. ಬನ್ನಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳುವ. ರಾಜಸ್ಥಾನ್ನ ಲಾಸ್ಟ್ ಡೇಯನ್ನು ಕೂಡ ನನ್ನ ಜೊತೆ ನೋಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಾಯ್ ಬಾಯ್.